ಗೈಸ್ ನೋಡ್ರಿ, ಹೋಗೋಕ್ಕಿಂತ ಮುಂಚೆ ಏನೇನ್ ರೆಡಿ ಮಾಡ್ಕೋಬೇಕಂತೇಳಿ ಎಲ್ಲಾ ರೆಡಿ ಮಾಡ್ಕೊರತ್ತೇನು. ಇಲ್ಲಿ ನೋಡ್ರಿ ಹೆಲ್ಮೆಟ್ ಮತ್ತ ಗೊಬ್ರು, ಇಲ್ಲಿ ಇನ್ಸ್ಟಾ 360 ಐತಿ, ಲೆದರ್ ಸ್ಟಿಕ್ ಐತಿ, ಮೈಕ್ ಐತಿ. ಮತ್ತ ಬ್ಯಾಕ್ಗ್ರೌಂಡ್ ಎಲ್ಲ ಇಗ್ನೋರ್ ಮಾಡ್ರಿ, ಯಾಕಂದ್ರೆ ಇದು ನಮ್ದು ಅಂಗಡಿ ಐತ್ರಿ, ಆ ಥರದ ಸಾಮಾನ್ಯ. ನೋಡ್ರಿ ಎಲ್ಲ ನಮ್ಮ ಬಾಸ್ ಇಲ್ಲಿ ಅದಾರು. ಇಲ್ಲಿ ನೋಡ್ರಿ ಎಲ್ಲ ನಮ್ಮ ಅಂಗಡಿ ಸಾಮಾನ್ಯ. ಇದು ಕ್ಯಾಮ್ರಾ ಅಲ್ಲೇ ಐತ ಬಾಯಿಗೆ ಹೆಲ್ಮೆಟ್ ಒಂದೈತ್ಲ ನಾವು ಈಗ ಎಲ್ಲ ಇದ್ರ ಮಾಡಿ ಮತ್ತೆ ಇವಾಗ ಪ್ರಾರಂಭ ಮಾಡ್ತಾ ಇದೀವಿ. ಮತ್ತೆ ಇಲ್ಲಿಂದ ಬಿಡುದು ಏನಂದ್ರೆ ಕಾರಣ ಏನಂದ್ರೆ ಮತ್ತೆ ಮಾತಾಡುವನ ಈಗ ನಮ್ಮ ಸವಾರಿ ಮತ್ತೆ ಅದು ನಾವು ಏನು ಮುಂದಿನೆಲ್ಲ ಬರ್ತಾ ಇಲ್ಲ. ಮತ್ತೆ ಇನ್ನು ಏನೋ ಬೇಕಣ್ಣ, ತಪ್ಪು ತಿಳ್ಕೊಬಿಡ್ರಿ. ಏನು ಇಂಟರ್ಕ್ರೋಮ್ ಬೇಕಾಗ್ತೈತಿ, ಎಲ್ಲ ಬೇಕಾಗ್ತೈತಿ. ಕರೆ ನಮಗೆ ಏನು ಪರಿಸ್ಥಿತಿ ಹಂಗೈತಿ ಗೊತ್ತೈತ ನಿಂಗೆ. ಮಾಡ್ಬೇಕು ಒಬ್ರು, ನಮಗೂ ಮಾಡ್ಬೇಕನ್ನೋ ಆಸೆ ಭಾಳ ಐತಿ. ಕರೆ ಪರಿಸ್ಥಿತಿ ಕೈ ಕೊಡವತ್ಲ ನಮ್ಗೆ ಸಾತ. ಇರ್ಲಿ ಒಟ್ಟು ಮಾಡ್ಬೇಕಂತ ಒಂದು ಸಲ ಇಳ್ದೇವು ಅಂದ್ರೆ ಮಾಡಬೇಕು ಹೆಂಗಾರ. ಅದು ನಾವು ಬ್ಲೇಮ್ ಮಾಡ್ಕೊಂತವ್ರ ಏನು ಮಾಡಕ್ಕೆ ಬರಂಗಿಲ್ಲ, ಅದು ಹಂಗೆ ಉಳಿತೈತೆ. ನೋಡೋಣ ಏನೇನು ಆಗ್ತೈತಿ. ಇನ್ನೂ ಸಪೋರ್ಟ್ ಬೇಕು, ಫುಲ್ ಸಪೋರ್ಟ್ ಇತ್ತಂದ್ರೆ ಮಾಡಕ್ಕೆ ಏನು ಅದು ಮಾಡ್ರೂ ಕಮ್ಮಿ ಆಮ್ಯಾಗ. ವಾಯ್ಸ್ ಅದು ಹೆಂಗೆ ಕೇಳ್ತೈತಿ ಗೊತ್ತಿಲ್ಲರಿ, ಅಂದ್ರೆ ಭಾಳ ದಿನ ಆದ್ಮ್ಯಾಗ ಈಗ ಸೆಟ್ ಮಾಡಿದೇನು. ನೋಡೋಣ ಹೆಂಗೆ ವ್ಯೂ ಬರತ್ತವು, ಹೆಂಗೆ ಇಲ್ಲ ಐತ್ರಿ. ಇಲ್ಲ ಜಸ್ಟ್ ನಾರ್ಮಲ್ ವ್ಯೂ ಐತಿ. ಈಗಲೇ ಸಪೋರ್ಟ್ ಸಿಕ್ತಂದ್ರೆ ಏನ್ರಿ ಒಂದು ಹೆಸರು ಮಾಡಬೇಕು. ಎಲ್ಲ ಮಿಡಲ್ ಕ್ಲಾಸ್ ಬಾಯ್ಸ್ ಡ್ರೀಮ್. ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಶಂಕರ್ ವ್ಲಾಗ್ಸ್ ಬೆಳಗಾವಿ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡತ್ತೀನಿ ರೀ. ಮತ್ತು ಪ್ರತಿ ಸಲ ಮಾಡಿದಾಗ ಒಮ್ಮೆ ಆಫ್ಟರ್ ಲಾಂಗ್ ಟೈಮ್ ಅನ್ನತ್ತೇನು, ಮತ್ತು ನೆಕ್ಸ್ಟ್ ಮಾಡ್ತೇನೆ ಅಂತೇನು ಮಾಡೋಕ್ಕಾಗತ್ತೆ ರೀ ವಿಡಿಯೋ. ನೋಡೋಣ್ರಿ, ಕಂಟಿನ್ಯೂ ಮಾಡ್ಬೇಕಂದ್ರೆ ಈಗ ನಮ್ಮ ಕಡೆ ಮೇನ್ ಬೈಕ್ ಇಲ್ರಿ. ಬೈಕ್ ಅಂದ್ರೆ ಬೇರೆದವ್ರು ತೊಗೊಂಡು ಬಂದೀನಿ ಇವತ್ತು, ಫ್ರೆಂಡ್ದ. ಸ್ವಂತ ಬೈಕ್ ಇಲ್ಲ, ಈಗ ಪರಿಸ್ಥಿತಿ ಭಾಳ ಕೆಟ್ಟೈತಿ. ನೋಡೋಣ್ರಿ ಏನ್ರಿ ಚಲೋ ಟೈಮ್ ಬಂತಂದ್ರೆ ತಗೋರು. ಮತ್ತು ಸಪೋರ್ಟ್ ಚಲೋ ಸಿಕ್ತಂದ್ರೆ ವೀಡಿಯೋಸು ಮಾಡೋಣ್ರಿ ಕಂಟಿನ್ಯೂ. ಸಪೋರ್ಟ್ ಭಾಳ ಬೇಕಾಗಿತ್ತು ರೀ, ಯಾಕಂದ್ರೆ ಮಾಡೋದನ್ನ ಸಪೋರ್ಟ್ ಬೇಕಾಗಿ. ನೋಡೋಣ ಹೆಂಗೆ ಸಿಗ್ತೈತಂತ. ಈಗ ಯಾಕಡೆ ಹೋಗತ್ತೆ ನಮ್ಗೆ ಗೊತ್ತಿಲ್ಲ ರೀ. ಲಾಸ್ಟ್ ಎಲ್ಲಿ ಮಟ್ಟ ಹೋಗ್ತೀವಿ ಅಲ್ಲಿ ಮಟ್ಟ ತೋರಿಸ್ತೇನೆ ನಿಮಗೆ ವಿಡಿಯೋ. ಏನೇನು ಮಾಡ್ತೇವೆ ಅದೆಲ್ಲ ತೋರಿಸ್ತೇನೆ. ಮತ್ತು ಇವತ್ತಿನ ವಿಡಿಯೋ ಯಾಕೆ ಮಾಡತ್ತೆ ಅಂತೇಳಿ ನಿಮ್ಗೆ ರೀಸನ್ ಇನ್ನೂ ಹೇಳಿಲ್ರಿ, ಹೇಳ್ತೇನೆ. ನೀವು ಕಂಟಿನ್ಯೂ ವಿಡಿಯೋ ನೋಡಿರಿ, ಯಾಕೆ ಮಾಡತ್ತೇನೆ ಅಂತೇಳಿ ಫುಲ್ ವಿಡಿಯೋದಾಗ ಹೇಳ್ತೇನೆ. ಮತ್ತು ಯಾಕೆ ಮಾಡ್ಬೇಕು ಇನ್ನು ಮುಂದೆ ಅದನ್ನು ಹೇಳ್ತೇನೆ ರೀ ವಿಡಿಯೋದಾಗ. ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು 1000 ಸಬ್ಸ್ಕ್ರೈಬ್ ಮಾಡಿರಿ. ನೋಡೋಣ ಎಷ್ಟು ಜಲ್ದಿ ಆಗ್ತೈತೆ ಅಷ್ಟು ಮತ್ತೆ ವೀಡಿಯೋಸ್ ಮಾಡೋಕೆ ಟ್ರೈ ಮಾಡ್ತೇನೆ. ಗಾಡಿನೂ ಬೇರೆ ತೊಗೋಬೇಕ್ರಿ ಸೆಕೆಂಡ್ಸಲ್ಲಿ, ಹೊಸ ತೊಗೊಳಕ್ಕೆ ಆಗಂಗಿಲ್ಲ. ಪರಿಸ್ಥಿತಿ ಭಾಳ ಗಂಭೀರ ಐತಿ. ತೊಗೋರಕ್ಕಾದ್ರೆ ಸೆಕೆಂಡ್ಸ್ ಸಪೋರ್ಟ್ ಚಲೋ ಸಿಗಾಕೈತೆ ಅಂದ್ರೆ ತೊಗೋತೀನಿ ರೀ. ಇದು ಗೋವಾ ಹೈವೇ ನೋಡ್ರಿ, ಇದು ಗೋವಾ ಚೋರ್ಲಾ ಘಾಟ್ದಿಂದ ಹೋಗೈತಿ ಇದ ರೋಡ ನಮ್ಮ ಬೆಳಗಾವಿಯಿಂದ. ಮತ್ತು ನೆಕ್ಸ್ಟ್ ಪೆಟ್ರೋಲ್ ಹಾಕೊಂಡ್ರಿ, ಪೆಟ್ರೋಲ್ ಹಾಕೊಂಡು ಸಿಗ್ತೇನಂತ ಬರ್ರಿ. ಈಗ ಗೈಸ್ ಏನು ಶಾರ್ಟ್ ಆಗೈತೆ ಅಂದ್ರೆ ಅಲ್ಲಿಂದ ಏನು ಮಾತಾಡ್ಕೊಂಡು ಬಂದೇನ, ಅದು ಏನೂ ರೆಕಾರ್ಡ್ ಆಗಿಲ್ಲ ರೀ. ಯಾಕಂದ್ರೆ ಮೈಕ್ದು ಅಡಾಪ್ಟರ್ ಕಿತ್ತು ಬಿದ್ದಿತ್ತು, ನಾನು ನೋಡೇ ಇಲ್ಲ ಅದನ್ನು. ಮತ್ತು ಇಲ್ಲಿ ಬಂದು ಸ್ಟಾಪ್ ಮಾಡಿ ನೋಡ್ತೇನೆ, ಮೈಕ್ ಕನೆಕ್ಟೇ ಇಲ್ಲ ರೀ. ಅದ ಇಷ್ಟು ದಿನ ವೀಡಿಯೋಸ್ ಯಾಕೆ ಮಾಡೋಕ್ಕಿಲ್ಲ ಅಂದ್ರೆ ರೀ, ನಮ್ದು ಮನ್ಯಾಗ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು ರೀ, ಭಾಳ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಅದೇನಂದ್ರೆ ಫುಲ್ ಡೀಟೇಲಾಗಿ ಹೇಳಕ್ಕೆ ಹಂಗಿಲ್ಲ ರೀ, ಯಾಕಂದ್ರೆ ಕೋರ್ಟ್ದಾಗಿತ್ತು ಕೇಸ. ನಮ್ದು ಅಕ್ಕನ ರೀಸೆಂಟಾಗಿ ಕಳ್ಕೊಂಡ್ವಿ ರೀ ನಾವು. ಮದುವೆ ಮಾಡಿ ಕೊಟ್ಟಿದ್ದು 3 ವರ್ಷ ಆದ ಕೂಡಲೇ 2 ಮಕ್ಕಳು ಇದ್ರು ರೀ. ಹೆಣ್ಮಗು ಒಂದು 6 ತಿಂಗಳದ ಹೆಣ್ಮಗು ಇತ್ತು. ಮತ್ತು 2.5 ವರ್ಷದ ಹುಡುಗ ಚಿನ್ಮಯ ಅಂತ್ರಿ, ಹುಡುಗಿ ಜನನಿ. ಎಲ್ಲದಕ್ಕಿಂತ ಹೆಚ್ಚು ಮೋಸ ಆಗಿತ್ತು ನಮಗೆ ಹುಡುಗರಿಗೆ ರೀ. ಭಾಳ ದೊಡ್ಡ ಮೋಸ ಐತ್ರಿ ನಮಗೆ.
ನಮ್ಮ ಅಕ್ಕನ ಕಳ್ಕೊಂಡು ಭಾಳ ಕಷ್ಟ ಅನುಭವಿಸತ್ತೀವು. ಏನು ಮಾಡೋದ್ರಿ, ಲೈಫ್ ಅಂದ್ಮೇಲೆ ಭಾಳ ಕಷ್ಟ ಐತ್ರಿ. ಎಲ್ಲ ಕಳ್ಕೊಂಡು ಮೂವ್ ಆನ್ ಆಗ್ಬೋದ್ರಿ. ಬಟ್ ಒಂದು ಮನುಷ್ಯನ ಜೀವಕ್ಕೆ ಇಲ್ಲಂದ್ರೆ ಅವರು ಪ್ರತ್ಯಕ್ಷವಾಗಿ ನಮ್ಮ ಕಡೆ ಇಲ್ಲಂದ್ರೆ ಅದನ್ನ ಅದ್ರ ಕಷ್ಟ ಬೇರೆನೇ ಇರ್ತೈತ್ರಿ. ಅದು ಪೇನ್ ಭಾಳ ಕೆಟ್ಟ ಪೇನ್ ರೀ ಅದ ಅನುಭವಿಸೋದ. ಅದ್ರಾಗೂ ವಯಸ್ಸಾಗಿ ಅದು ತಿರ್ಕೊಂಡ್ರೆ ಏನ್ರಿ ಗಪ್ ಇರ್ಬೋದು, ಸುಮ್ಮ ಇರ್ಬೋದ್ರಿ. ಈಗ ಮರ್ತ ಆದ್ರೆ ಈ ವಯಸ್ಸು ಸಣ್ಣ ವಯಸ್ಸಾಗ ಕಳ್ಕೊಂಡು ನಾವು ನಮ್ಮ ಅಕ್ಕಾಗ ಭಾಳ ಕೆಟ್ಟ ಅಂದ್ರೆ ಭಾಳ ಕೆಟ್ಟ ಆಗತೈತ್ರಿ. ಪರಿಸ್ಥಿತಿ ಭಾಳ ಕೆಟ್ಟೈತಿ ಮನಿದ. ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ಹೆಣ್ಮಗುನ್ ಬೇರೆ ಮನೆಗೆ ಕೊಡ್ಬೇಕಂದ್ರೆ ಭಾಳ ಸಾವಿರ ಸಲ ವಿಚಾರ ಮಾಡ್ರಿ. ಯಾರು ಹೇಳಿರಂತೇಳಿ ಕೊಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರ ಲೈಫ್ ಪ್ರಶ್ನೆ ಇರ್ತೈತಿ. ಪಾಪ ಅವ್ರಿಗೆ ತವ್ರ ಮನ್ಯಾಗೂ ನೆಮ್ಮದಿ ಇರಂಗಿಲ್ಲ. ಮತ್ತೀಗ ನೆಕ್ಸ್ಟ್ ಕೊಟ್ಟಿರ್ತೇವೆ ಅವ್ರ ಗಂಡನ ಮನ್ಯಾಗೂ ನೆಮ್ಮದಿ ಇರಂಗಿಲ್ಲ. ಹೆಣ್ಮಕ್ಳು ಜೀವನ ಹೆಂಗಂದ್ರೆ ನೀರ್ ಮ್ಯಾಗಿನ ಗುಳ್ಳಿ ಥರ ರೀ. ಈಗ ಭಾಳ ಕಷ್ಟ ಇರ್ತೈತ್ರಿ ಅವ್ರದ ಲೈಫ್. ಪಾಪ ಎಲ್ಲಿ ಹೋದ್ರು ನೆಮ್ಮದಿ ಇರಂಗಿಲ್ಲ. ಅಷ್ಟೆಲ್ಲ ಕಷ್ಟ ಅನುಭವಿಸಿ ಅಷ್ಟೆಲ್ಲ ಇದು ಚಲೋ ಮನೆ ಸಿಕ್ಕರೆ ಚಲೋ ರೀ. ಇಲ್ಲಾಂದ್ರೆ ಈಗ ನಮ್ಮ ಅಕ್ಕಂಗೆ ಏನ್ರಿ ಸಿಕ್ಕಿತ್ತಂದ್ರೆ ಭಾಳ ಕಷ್ಟ ಐತ್ರಿ. ಮಕ್ಕ ಕಳ್ಕೊಂಡು ನಾವು ಅದ್ರದ್ದು ಪೇನ್ ಡೈಲಿ ಅನುಭವಿಸತ್ತೇವು. ಯಾರಿಗೆ ಗೊತ್ತಾಗ್ತೈತಿ ಅಂದ್ರೆ ಪೇನ್ ಅವ್ರಿಗೆ ಯಾರು ಕಳ್ಕೊಂಡಿರ್ತಾರ ಅವ್ರಿಗೆ ಅಷ್ಟೇ ಗೊತ್ತಿರ್ತೈತಿ. ಇನ್ನೊಬ್ರಿಗೆ ಏನು ಗೊತ್ತಿರಂಗಿಲ್ಲ. ಇಲ್ಲಿ ನಮ್ಮವ್ರು ತಮ್ಮವ್ರು ಅಂತ ಯಾರು ಇಲ್ರಿ. ಯಾರು ನಮ್ಮವ್ರು ಅಂತೇಳಿ ಅನ್ಕೊಂಡಿರ್ತೀವಿ ಅವರ ಮೊದಲು ನಮಗೆ ಹಿಂದೆ ಮಾತಾಡ್ತಾರ್ರಿ. ನಮ್ಮವ್ರು ಅನ್ನೋರ ಹಿಂದೆ ಹೋಗಿ ಮಾತಾಡ್ತಾರು. ಅದಕ್ಕೆ ಈಗ ನಮಗೆ ಗೊತ್ತಾಗೈತ್ರಿ ಯಾರು ಹೆಂಗಂತೇಳಿ. ಯಾರು ನಮ್ಮವ್ರು ಅಂತ ಅಲ್ಲ ಅಂತೇಳಿ ಗಪ್ಪಿರೋದ್ರಿ. ಈಗ ಒಂದು ಇನ್ಸಿಡೆಂಟ್ ಅದಂದ್ರೆ ಏನೇನು ತಿಳಿಬಾರ್ದು ಎಲ್ಲ ತಿಳಿಯತೈತಿ ನಮ್ಗೆ. ಅದಕ್ಕೆ ಇಷ್ಟು ದಿನ ವಿಡಿಯೋಸು ಮಾಡಾಕಿಲ್ಲ. ನಾನು ಮಾಡೋಕ್ಕೂ ಆಗಾಕಿಲ್ರಿ. ಇನ್ನೂ ಅರ ಮಾಡೋಕೆ ಆಗತ್ತಿಲ್ಲ. ಬಟ್ ಏನ್ರಿ ಲೈಫ್ದಾಗ ಮಾಡ್ಬೇಕಂತೇಳಿ ಮಾಡತ್ತೀವ್ರಿ. ಮಾಡ್ಬೇಕಂದ್ರೆ ಲೈಫ್ದಾಗ ಏನ್ರಿ ನಿಮ್ಮ ಸಪೋರ್ಟ್ ಬೇಕ್ರಿ. ನಿಮ್ಮ ಸಪೋರ್ಟ್ ಇದ್ಮೇಲೆ ಏನು ಮಾಡೋಕೆ ಆಗ್ತೈತ್ರಿ. ಇಲ್ಲಾಂದ್ರೆ ಏನು ಮಾಡೋಕೆ ಆಗಂಗಿಲ್ಲ. ಮಾಡೋದಕ್ಕೆ ಪ್ರತಿಫಲವಾಗಿ ನಿಮ್ಮ ಸಪೋರ್ಟ್ ಸಿಕ್ತಂದ್ರೆ ಎಲ್ಲ ಮಾಡ್ಬೋದ್ರಿ. ಈಗ ಏನು ನೋಡತ್ತೀರಿ ನೀವು, ಇನ್ಸ್ಟಾ 360 ಆಯಿತು ಮತ್ತು GoPro ಆಯಿತು, ಎಲ್ಲ EMI ಮೇಲೆ ತೊಗೊಂಡೇವ್ರಿ. GoPro EMI ಮುಗ್ದೈತಿ. ಆದ್ರೆ ಇನ್ಸ್ಟಾ 360 EMI ಮುಗ್ದಿಲ್ಲ. ಇದು ಫಸ್ಟ್ ರೈಡ್ ಇದ್ರದ. ನಮ್ಮ ಅಕ್ಕ ತಿರೋಕ್ಕಿಂತ ಮೊದಲು ತೊಗೊಂಡಿದ್ನಿ ರೀ EMI ಮೇಲೆ. ಬಟ್ ಇನ್ಸಿಡೆಂಟ್ ಆಗಿದ್ದ ಕಾರಣ ಏನೂ ಮಾಡೋಕ್ಕಾಗಲಿಲ್ಲ. ಮಾಡಲಿಲ್ಲೂ ರೀ. ಅದು ಆಗ್ಬಾರ್ದಿತ್ತು ರೀ ನಮ್ಮ ಲೈಫ್ದಾಗ ಈ ಥರ. ಮತ್ತು ಇಲ್ಲಿ ಈ ಥರ ಲೈಫ್ದಾಗ ಯಾರಿಗೂ ಆಗ್ಬಾರ್ದು ಅಂತೇಳಿ ಬೇಡ್ಕೋತೀನಿ ರೀ ನನ್ನ ಮಕ್ಕಳಿಗೆ. ಎಷ್ಟೋ ಇನ್ಸಿಡೆಂಟ್ ಆಗತ್ತವ್ರಿ. ಬಟ್ ಹಿಂಗೆಲ್ಲ ಆಗ್ಬಾರ್ದು ರೀ. ಪಾಪ ಈ ವಯಸ್ಸಾಗ ಅವರ ಅಮ್ಮ ಇಲ್ಲಂದ್ರೆ ಅವ್ರಿಗೆ ಭಾಳ ಕಷ್ಟ ಐತ್ರಿ ಹುಡುಗರಿಗೆ. ನಾವು ಕಳ್ಕೊಂಡು ನಾವು ಕಷ್ಟಪಡತ್ತೀವಿ. ನಮ್ಮ ತಾಯಿನೂ ಫುಲ್ ಭಾಳ ಅಂದ್ರೆ ಭಾಳ ಕಷ್ಟಪಡತ್ತಾಳು. ಏನು ಮಾಡೋದು ಏನು ತಿಳಿಯತ್ತಿಲ್ರಿ. ಲೈಫ್ದಾಗ ಏನ್ರಿ ಮಾಡ್ಬೇಕಂದ್ರೆ ಏನ್ರಿ ರಿಸ್ಕ್ ತಗೋಬೇಕು. ರಿಸ್ಕ್ ತಗೋಬೇಕಂದ್ರೆ ನಿಮ್ಗೆ ಸಪೋರ್ಟ್ ಬೇಕು. ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದೇವು ಅಂದ್ರೆ ಏನೋ ಒಂದು ನಂಬಿಕೆ ಮೇಲೆ ಮಾಡಿದೇವ್ರಿ. ಏನ್ರಿ ಸಪೋರ್ಟ್ ಸಿಗ್ಬೋದು ಅಂತೇಳಿ. ನೋಡೋಣ್ರಿ ಏನೇನು ಆಗ್ತೈತಿ. ಯಾರು ನಂಬಕ್ಕೆ ಹೋಗ್ಬೇಡ್ರಿ ಒಂದು ಮಾತ. ಗೈಸ್ ಈಗ ಜಸ್ಟ್ ಕನ್ಕುಂಬಿಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ತೊಗೊಂಡು ರೀ. ಇಲ್ಲಿ ಈ ದೇವಸ್ಥಾನ ಎಲ್ಲಿ ಬರ್ತೈತೆ ಅಂದ್ರೆ ಬೆಳಗಾವಿ ಜಿಲ್ಲಾ ಖಾನಾಪುರ ತಾಲೂಕು ಕನ್ಕುಂಬಿ ಅಂತ ಊರು ಐತ್ರಿ. ಗೋವಾಗ ರೊಟೇಷನ್ದಾಗ ಮೇನ್ ರೋಡ್ದಿಂದ ಒಂದು 2 ಕಿಲೋಮೀಟ್ರ್ ಇಲ್ಲ 1 ಕಿಲೋಮೀಟ್ರ್ ಆಗ್ಬೋದು ರೀ ಇಲ್ಲೇ ಒಳಗೆ. ಇಲ್ಲಿ ದೇವಸ್ಥಾನಕ್ಕೆ ಬಂದು ಇಲ್ಲಿ ಯಾರು ಬರ್ತೀರಿ ಈ ಕಡೆ ಬಂದು ಆಶೀರ್ವಾದ ತೊಗೊಂಡು ಹೋಗ್ರಿ. ದೇವಸ್ಥಾನಕ್ಕೆ ಬಂದು ಮೀಟಾಗಿ ಹೋಗ್ರಿ, ಭೇಟಿಯಾಗಿ ಹೋಗ್ರಿ. ಮತ್ತು ಈಗ ಏನು ಪ್ಲ್ಯಾನ್ ಆಗೈತೆ ಅಂದ್ರೆ ಸಡನ್ಲಿ ನಮ್ಮ ರಾಜಣ್ಣ ಹೇಳಿದಾನು ತಾಮ್ಡಿ ಸುರ್ಲಾಗ ಹೋಗಕ್ಕೆ. ತಾಮ್ಡಿ ಸುರ್ಲಾಗ ಹೋಗೋಣ್ರಿ. ಈಗ ಟೈಮ್ ಆಗ್ತೈತಿ. ಬಟ್ ಆದರೂ ಹೋಗೋಣ ಅಂತ ಹೇಳಿದಾನಂದ್ರೆ ಹೋಗಬೇಕು ಈಗ. ಇಲ್ಲಾಂದ್ರೆ ಬಿಡುದಿಲ್ಲ ಅವ. ಹೋಗೋಣ್ರಿ ತಾಮ್ಡಿ ಸುರ್ಲಾಗ. ನೆಕ್ಸ್ಟ್ ಡೈರೆಕ್ಟ್ ಹೆಲ್ಮೆಟ್ ಕ್ಯಾಮ್ರಾದಾಗ ಸಿಗ್ತೇನಂತ. ಲೆಟ್ಸ್ ಗೋ ಗೈಸ್. ನಮ್ಮದು ಓನ್ ಡ್ರೀಮ್ ಇಟ್ಕೊಂಡೇವ್ರಿ ಏನ್ರಿ ಮಾಡ್ಬೇಕಂತೇಳಿ ಸೋಷಿಯಲ್ ಮೀಡಿಯಾದಾಗ. ಅದು ಸೋಷಿಯಲ್ ಮೀಡಿಯಾದಾಗ ಏನ್ರಿ ಮಾಡ್ಬೇಕಂದ್ರೆ ಇದನ್ನೆಲ್ಲ ಫೇಸ್ ಮಾಡಾಕಬೇಕ್ರಿ. ಬೇಸ್ಕೋಬೇಕು ಆಗ್ತೈತಿ. ಎಲ್ಲಾನು ಮಾಡ್ಬೇಕಾಗ್ತೈತಿ. ಶಾಪ್ದಾಗ ನಿಂತಿಲ್ಲ ಅಂದ್ರೆ ಮನ್ಯಾಗ ಬೈಯಾರವನ್ನ ರೀ. ಯಾಕಂದ್ರೆ ಅವ್ರಿಗೂ ಡ್ರೀಮ್ಸ್ ಅವರು ಬೇರೆ ಇರ್ತಾವು. ನಮ್ಮ ಡ್ರೀಮ್ಸ್ ಬೇರೆ ಅದಾವು. ಇದನ್ನು ಮಾಡಿ ಆದರೂ ಹೋಗಿ ನಾ ಶಾಪ್ದಾಗ ನಿಲ್ಲಬೇಕು ರೀ. ಇಲ್ಲೋನು ಇಲ್ಲೆಲ್ಲ ಕ್ಲೈಮೇಟ್ ಮಳೆಗಾಲದಾಗ ಮಸ್ತ್ ಅನ್ನಿಸ್ತೈತ್ರಿ. ಇಲ್ಲೆಲ್ಲ ಈ ಬಿಸಿಲ್ದಾಗ ಫುಲ್ ಬಿಸಿಲು ಏನು ಅಷ್ಟು ಇದು ಅನ್ಸೋದಿಲ್ಲ. ಜಸ್ಟ್ ನಾಷ್ಟ ಮಾಡಿ ಬಂದೇವೆ ಬೆಳಿಗ್ಗೆ. ಹೋಗಿ ಊಟ ಮಾಡಬೇಕು ಎಲ್ರಿ. ಇವತ್ತು ಸೋಮವಾರ ನಮ್ಮ ಶಿವನ ವಾರ ರೀ. ಇವತ್ತೇನು ನಾನ್ ವೆಜ್ ಅದು ಏನು ತಿನ್ನಂಗಿಲ್ಲ ನಾವು. ಎಲ್ಲ ವೆಜ್ಜು ಶಿವನ ಭಕ್ತರ. ಇಂದ ಜಸ್ಟ್ ಹಿಂಗೆ ಹೋಗೋದು ನೋಡ್ರಿ. ಮೇನ್ ರೋಡ್ ಹತ್ತೈತಿ ಇಲ್ಲಿ ಗೋವಾ ರೋಡ.
ಲೆಫ್ಟ್ ಹೋದ್ರೆ ಬೆಳಗಾವಿ, ಸ್ಟ್ರೇಟ್ ಹೋದ್ರೆ ರೈಟ್ ಹೋದ್ರೆ ಗೋವಾ. ನಾವು ಹೋಗ್ಬೇಕಿರೋದು ಗೋವಾ ಸೈಡ್, ಯಾಕಂದ್ರೆ ತಾಂಬಡಿ ಸುರ್ಲ ಅಲ್ಲೇ ಐತ್ರಿ. ಇಲ್ಲಿಂದ 30 ಕಿಲೋಮೀಟ್ರ್ ಮ್ಯಾಬ್ದಾಗ ತೋರ್ಸತೈತಿ. ಲಾಸ್ಟ್ ಟೈಮ್ ಹೋಗಿದ್ದು ನಾವು, ಅದರ ರಜು ಬರಾಕಿಲ್ಲ, ಅದ್ರ ಸಲುವಾಗಿ ಅವ್ನು ಹೋಗೋಣ ಅಂದನಂತಲೇ ಈಗ ಮತ್ತೆ ರೆಡಿ ಆದ್ನಿ ಹೋಗೋಣ ಅಂತೇಳಿ. ನೋಡೋಣ ಟೈಮ್ ಎಷ್ಟಾಗ್ತೈತೆ ಅಂತೇಳಿ. ಲಾಗ್ದಾಗ ಜಾಸ್ತಿ ಏನು ಇರಂಗಿಲ್ಲ ಇವತ್ತು, ಜಸ್ಟ್ ನಾವು ಮಾತಾಡಿದ್ದೇ ಇರ್ತೈತಿ ನಮ್ಮ ಲೈಫ್ದಾಗ ಏನಾಗಿತ್ತು ಅದು. ಈಗ ಜಸ್ಟ್ ಇಲ್ಲಿಂದ ಹೋಗ್ಬೇಕಂದ್ರೆ ತಾಂಬಡಿ ಸುರ್ಲಾಗ ಏನೇನು ಆಗ್ತೈತಿ, ಏನೇನು ಲೊಕೇಶನ್ ಹೆಂಗೆ ಇರ್ತೈತಿ, ತಾಂಬಡಿ ಸುರ್ಲ ಎಲ್ಲಿ ಎಷ್ಟು ದೂರ ಆಗ್ತೈತಿ ಇಲ್ಲಿಂದ, ಅದನ್ನೆಲ್ಲ ತೋರಿಸ್ತೀನಿ ನಿಮ್ಗೆ. ಗಾಡಿ ನಮ್ಮ ಫ್ರೆಂಡ್ದ, ಅವ್ನು ಕೊಟ್ಟಿದ್ದಾನೆ ಇಲ್ಲೇ ಹೋಗಿ ಬರ್ತೀವಂತ. ಬಟ್ ಅವಂಗ ಹೇಳ್ದ ಒಯ್ಯತ್ತೇವ್ರಿ, ಸಾರಿ ಬ್ರೋ, ಕಾಲ್ ಮಾಡಿದ್ದು ಕಾಲ್ ಹತ್ತಲಿಲ್ಲ ನಿನಗೆ, ಅದಕ್ಕಾಗಿ ಈಗ ಹಂಗೆ ಹೋಗತ್ತೇವು ತಾಂಬಡಿ ಸುರ್ಲಾಗ. ತಪ್ಪು ತಿಳ್ಕೊಬೇಡು. ಇಲ್ಲೆಲ್ಲ ಹೆಂಗಂದ್ರೆ ರಾಜಕಾರಣಿಗಳ ಅವ್ರದ್ದು ಎಲೆಕ್ಷನ್ ಬಂತಂದ್ರೆ ಅಷ್ಟೇ ಎಲ್ಲ ಮಾಡಿದಾಗ ಮಾಡ್ತಾರೋ, ಅದಕ್ಕಿಂತ ಮೊದಲು ಏನೂ ಮಾಡಂಗಿಲ್ಲ. ನಮಗೆ ಏನು ಅವಶ್ಯಕತೆ ಇರ್ತೈತಿ ಅವಾಗ ಮಾಡಂಗಿಲ್ಲ ರೀ, ಅವ್ರಿಗೆ ಅವಶ್ಯಕತೆ ಇರ್ತೈತಿ ಅವಾಗ ಮಾಡ್ತಾರೋ. ಬೆಳಗಾವಿದಾಗೂ ಹಂಗೆ ರೀ, ರೋಡ್ ಒಂದು ವರ್ಷ ಕಡ್ಡ ಬಿದ್ದಿರ್ತಾವ್ರಿ, ಆದರೂ ಅವಾಗ ಏನು ಮಾಡಿರಂಗಿಲ್ಲ. ಅದು ಅಧಿವೇಶನ್ ಬಂತಂದ್ರೆ ಎಲ್ಲ ಪ್ಯಾಚಪ್ ಮಾಡೋದು, ಎಲ್ಲ ವರ್ಕ್ ಮಾಡೋದು ಮಾಡ್ತಾರೋ. ಹಂಗಾರಿ ಅವ್ರ ನಮ್ಮ ಸಂಬಂಧ ರಾಜಕೀಯದಾಗ ಇಲ್ಲ, ಅವ್ರ ಸಂಬಂಧ ರಾಜಕೀಯದಾಗ ಅದಾರು. ಜನಸಾಮಾನ್ಯರ ಕಷ್ಟ ಏನಿರ್ತಾವ ಅವ್ನು ಯಾರು ಕೇಳಂಗಿಲ್ಲ ರೀ, ಕೇಳಿದ್ರು ಅದಕ್ಕೆ ರೆಸ್ಪಾನ್ಸ್ ಮಾಡಂಗಿಲ್ಲ. ಅದು ಅವ್ರ ಕಾರ್ ಹೋಗ್ಬೇಕಂದ್ರೆ ಒಂದು ಏನರೇ ಕಡ್ಡದು ಹಚ್ಚಿತ್ತಂದ್ರೆ ಅವಾಗಿ ನಾವಾಗ ಪ್ಯಾಚಪ್ ಮಾಡ್ಬೇಕಾಗ್ತಿತ್ತು ಅಂತ ಅವ್ರಿಗೆ ಮಾಡಿಸ್ತಾರ್ರಿ ಅವ್ರ ಪ್ಯಾಚಪ್ಪ. ಭಾಳ ದಿನ ಆಗೈತಿ ಲಾಗ್ ಮಾಡಿ, ಅದಕ್ಕೆ ಏನು ಮಾತಾಡ್ಬೇಕನ್ನೋ ವರ್ಡ್ ಬಾಯಾಗ ಹೊಳೆಯತ್ತಿಲ್ರಿ, ಜಲ್ದಿ ಮಾತಾಡಕ್ಕೆ ಬರತ್ತಿಲ್ಲ. ಅದೇನು ಮಿಸ್ಟೇಕ್ ಆದ್ರೆ ತಪ್ಪು ತಿಳ್ಕೊಬೇಡ್ರಿ, ಹಂಗೆ ಅಡ್ಜಸ್ಟ್ ಮಾಡಿರಿ ಗೈಸ್. ಫೈನಲಿ ತಾಂಬಡಿ ಸುರ್ಲಾಗ ಬಂದು ಇಲ್ಲಿ ಫುಲ್ ಗರಮ್ ಆಗತೈತಿ, ತಲೀರೆ ನುಸಾತೈತಿ, ಫುಲ್ ಗರಮ್ ಅಂದ್ರೆ ಗರಮ್ ಆಗತೈತಿ. ನೋಡ್ರಿ ಹೆಂಗೈತಿ ವೈಭವ್, ಮಸ್ತ್ ಐತಿ, ಫುಲ್ ಸೈಲೆಂಟ್ ಪೀಸ್ಫುಲ್ ಐತಿ. ಬಂದ್ ಬೈಕು ಹಚ್ಚತ್ತಿಲ್ಲ, ಅಷ್ಟು ಲೋಕರ್ ತಗೋರಿ ಅಂತ ಎಲ್ಲ ಮಾಡಿದಾರು. ಇಲ್ರಿ ಅವ್ರದ್ದು ಬಿಸ್ನೆಸ್ ಪಾಪ ಕಷ್ಟಪಡ್ತಾರೆ, ತಗೋಬೇಕಾಗ್ತೈತಿ. ಬರೋದ ಅದಕ್ಕೆ ದೇವ್ರಿಗೆ ಇಲ್ಲಿ. ನೆಕ್ಸ್ಟ್ ಬರೀಗ ಗುಡಿ ತೋರಿಸ್ತೀನಿ ನಿಮ್ಗೆ ಹೆಂಗೈತಿ. ತಾಂಬಡಿ ಸುರ್ಲಾ ಮಹಾದೇವ್ ದೇವಸ್ಥಾನ ಗೋವಾ ರಾಜ್ಯದ ದಕ್ಷಿಣ ಭಾಗದಾಗ ಪಶ್ಚಿಮ ಘಟ್ಟದಲ್ಲಿ ಭಗವಾನ್ ಮಹಾವೀರ ವನ್ಯಜೀವಿ ಅಭಯಾರಣ್ಯ ಒಳಗೆ ಸ್ಥಿತವಾಗಿದೆ. ಇದು ಗೋವಾದಲ್ಲಿ ಅತ್ಯಂತ ಪ್ರಾಚೀನ ಶಿವಾಲಯ ಎಂದು ಪ್ರಸಿದ್ಧವಾಗಿದೆ. ಈ ದೇವಾಲಯ ಸುಮಾರು 12ನೇ ಶತಮಾನದಾಗ ಕದಂಬ ವಂಶದವರು ನಿರ್ಮಿಸಿದಾರೆಂದ ನಮ್ಮ ಇತಿಹಾಸಕಾರರ ಅಭಿಪ್ರಾಯ. ಆ ಕಾಲದಲ್ಲಿ ಗೋವಾ ಕದಂಬರ ಆಡಳಿತದಲ್ಲಿತ್ತು. ದೇವಾಲಯವು ಶಿವನಿಗೆ ಅರ್ಪಿತವಾಗಿದೆ. ಗೋವಾದಲ್ಲಿ ಪೋರ್ಚುಗೀಸರ ಆಳ್ವಿಕೆಯ ಸಮಯದಲ್ಲಿ ಅನೇಕ ಹಿಂದೂ ದೇವಾಲಯಗಳು ನಾಶವಾದರೂ ಈ ದೇವಸ್ಥಾನ ದಟ್ಟ ಕಾಡಿನ ಮಧ್ಯದಲ್ಲಿದ್ದ ಕಾರಣ ಧ್ವಂಸದಿಂದ ಆದ್ದರಿಂದ ಇದು ಈಗಲೂ ಸಹ ಮೂಲ ರೂಪದಲ್ಲಿ ಉಳಿದಿರುವ ಅಪರೂಪದ ದೇವಾಲಯವಾಗಿ ಕದಂಬ ಮತ್ತು ಚಾಲುಕ್ಯ ಶೈಲಿಯ ವಾಸ್ತುಶಿಲ್ಪವನ್ನು ಹೊಂದಿದೆ. ಸಂಪೂರ್ಣವಾಗಿ ಕಪ್ಪು ಬಸಾಲ್ಟ್ ಕಲ್ಲಿನಿಂದ ನಿರ್ಮಿಸಲಾಗಿತ್ತು. ಗರ್ಭಗುಡಿಯಲ್ಲಿ ಶಿವನ ಪ್ರತಿಷ್ಠಾಪನೆಯಾಗಿತ್ತು. ದೇವಾಲಯದ ಗೋಡೆಗಳ ಮೇಲೆ ಸರಳ ಆದರೆ ಅರ್ಥಪೂರ್ಣ ಶಿಲ್ಪಗಳು ಕಾಣಿಸುತ್ತವೆ. ಸಭಾಮಂಟಪದಲ್ಲಿ ನಂದಿಯ ಪ್ರತಿಮೆ ನಡೆಯುತ್ತವೆ. ಈ ದೇವಸ್ಥಾನವು ಇಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ತಾಂಬಡಿ ಸುರ್ಲಾ ದೇವಸ್ಥಾನ ಹಿಂದೂ ಇತಿಹಾಸ, ಧರ್ಮ ಮತ್ತು ವಾಸ್ತುಶಿಲ್ಪ ಜೀವಂತ ಸಾಕ್ಷಿಯಾಗಿದೆ. ಮಹಾಶಿವರಾತ್ರಿ ಹಬ್ಬದಂದ ಇಲ್ಲಿ ವಿಶೇಷ ಪೂಜೆ ಮತ್ತು ಉತ್ಸವಗಳನ್ನು. ಈಗ ನಮಗೆ ಏನು ಕನ್ಫ್ಯೂಷನ್ ಆಗಿತ್ತು ಅಂದ್ರೆ ಹೆಂಗೆ ಹೋಗೋದು ಅಂತೇಳಿ ಕನ್ಫ್ಯೂಷನ್ ಆಗೈತಿ. ಈಗ ಈ ಕಡೆಯಿಂದ ಅವರ ಭೀಮಗಢ ಖಾನಾಪುರ ಕಡೆಯಿಂದ ಆಗ್ತೈತಂತ್ರಿ. ಈಗ ನಾವು ಬಂದಿದ್ದು ರೊಟೇಷನ್ ನೋಡ್ರೆ ಸುರ್ಲಾಘಟ್ಟ ಬೆಳಗಾವಿ. ಇದು ಸ್ವಲ್ಪ ದೂರ ಅನ್ಸತೈತಿ ನಮ್ಗೆ. ಈಗ ಬಂದಿದ್ದ ಈ ಕಡೆಯಿಂದ ಸಮೀಪ ಐತಿ ಅಂತ ಅದು ಡೌಟ್ ಐತಿ. ಅದು ಹೆಚ್ಚಿನ ದೂರ ಹಾಕಿಂತಂದ್ರೆ ಅದು ಪ್ರಾಬ್ಲಮ್ ಐತಿ. ಮೊದ್ಲು ಹೇಳ್ದೆ ಬಂದೆವು, ಇಲ್ಲೇ ಹೋಗಿ ಬರ್ತೇವೆ ಅಂತೇಳಿ ಬಂದೆವು ಮನ್ಯಾಗ. ಈಗ ಲಾಗ್ ನಮ್ಮ ಮನೆಯವ್ರು ನೋಡ್ರಿ ಅಂದ್ರೆ ಬೈಯೋದಂತೂ ಗ್ಯಾರಂಟಿ. ಲಾಗ್ ನೋಡೋಕ್ಕಿಂತ ಮೊದಲು ಈಗ ಟೈಮ್ ಮಾಡಿ ಹೋದ್ರನ್ನ ಬೈತಾರು. ಇಲ್ಲಿ ನೋಡ್ರಿ, ಜೈ ಶ್ರೀರಾಮ್. ಕೆಂಪ ವೈಬ್ ಮಾತ್ರ ಮಸ್ತ್ ಪೀಸ್ಫುಲ್ ಐತ್ರಿ ಇಲ್ಲಿ. ಪಕ್ಕ ಇಲ್ಲಿ ಬಂದ್ರೆ
ನೆಮ್ಮದಿ ಅನ್ನೋದು ಎಲ್ಲಿ ಹುಡುಕೋದಲ್ರಿ, ಇಲ್ಲಿ ಇಂಥಲ್ಲಿ ಸಿಗ್ತೈತ್ರಿ. ಗುಡಿಗಳಿಗೆ ಬರಬೇಕು. ಹಿಂದೂ ಆಗಿದೆ ಅಂದ್ರೆ ಗುಡಿಗಳು ಬರಾಕಬೇಕ್ರಿ. ನೋಡ್ರಿ ನಮ್ಮ ಆಂಜನೇಯ ಹೆಂಗೆ ನೋಡ್ಕೊತಾನು. ಇಲ್ಲಿ ನೀರು ಐತ್ರಿ, ಮುಂದೆ ನದಿ ನೀರು ಕಮ್ಮಿ ಐತಿ. ಮುಖ ಅಷ್ಟು ತಗೊಂಬರೋ ನೋಡ್ರಿ. ಈಗ ಇಲ್ಲೇ ನೀರು ಅದಾವು ಮಸ್ತ. ನಿನ್ನ ಕಾಣದೇನೆ ನಾನು ಮಣ್ಣು ಸೇರಿ ಹೋದರುನು ಮಣ್ಣ ಒಳಗು ನಿನ್ನ. ಫೈನಲಿ ಅನ್ಎಕ್ಸ್ಪೆಕ್ಟೆಡ್ ಇದಕ್ಕೆ ತಂಬಿ ಸುರ್ಲಾಗ ಕರ್ಕೊಂಡು ಹೋಗಿ ಬಂದು ನಮ್ಮ ಹುಡುಗ ಫುಲ್ ಜಾಮ್ದಾಗ ಬಂದು. ಈಗ ಫುಲ್ ತಲೆ ಅಂದ್ರೆ ಉಸಾತೈತಿ. ಹೆಲ್ಮೆಟ್ ಹಾಕೊಂಡ ಹುಡುಗನ ನೋಡಿ ಹೆಲ್ಮೆಟ್ ಹಾಕೊಂಡು ತಲೆ ಉಸಾತೈತ್ರಿ. ನೋಡ್ರಿ ಇದು ಖಾನಾಪುರ ಮೇನ್ ಹೈವೇ. ಬರ್ಬೇಕಾದ್ರೆ ಈ ಕಡೆಯಿಂದ ಬಂದು ರೀ ಭೀಮ್ಗಢ ಫಾರೆಸ್ಟ್ ಕಡೆಯಿಂದ. ಹೋಗ್ಬೇಕಾದ್ರೆ ಚೊಲ್ಲಘಾಟ್ ಕಡೆಯಿಂದ ಹೋಗಿದ್ದೆವು. ಮತ್ತು ವಿಡಿಯೋ ಇಲ್ಲೇ ಎಂಡ್ ಮಾಡೋಣ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಏನು ಇಂಪ್ರೂವ್ ಮಾಡ್ಕೋಬೇಕು ಅದನ್ನು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಬೇಕು ಕಮೆಂಟ್ ಮಾಡಿರಿ. ಬಟ್ ನಿಮಗೆ ಏನು ಕಮೆಂಟ್ ಮಾಡ್ಬೇಕು ಅನಿಸ್ತೈತೆ ಅದನ್ನು ಮಾಡಿರಿ, ಹೇಳ್ರಿ ಸಜೆಷನ್. ಯಾಕಂದ್ರೆ ನಾವು ಈಗ ಬಿಗ್ನರ್ಸ ಕಲಿಯೋದು ಭಾಳ ಐತ್ರಿ. ಇನ್ನು ಏನ್ರಿ ಮಿಸ್ಟೇಕ್ ಆದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಈಗ ನೆಕ್ಸ್ಟ್ ವ್ಲಾಗ್ದಾಗ ಸಿಗೋನು. ಸಿ ಯು ಗೈಸ್, ಬಾಯ್ ಬಾಯ್.